ಓಂ ಶಾಂತಿ. ದೇವತೆಗಳು ಸತ್ಯುಗದಲ್ಲಿ 16 ಕಲಾ ಸಂಪೂರ್ಣರು, ನಿರ್ವಿಕಾರಿಗಳು, ನಿರಂಕಾರಿಗಳಾಗಿರ್ತಾರೆ. ತ್ರೇತಾಯುಗದ ದೇವತೆಗಳು 14 ಕಲಾ ಸಂಪನ್ನರಾಗಿರ್ತಾರೆ. ಅಂದರೆ 2 ಕಲೆಗಳು ಕಡಿಮೆ ಆಗುತ್ತದೆ. ಅದಕ್ಕೋಸ್ಕರ ತ್ರೇತಾಯುಗವನ್ನು ಸೆಮಿ ಸ್ವರ್ಗ ಎಂದು ಕರೆಯುವರು, ಅಂದರೆ ಅರ್ಧ ಸ್ವರ್ಗ ಎನ್ನಬಹುದು. ಅವರು ಚಂದ್ರವಂಶಿ ಮನೆತನದವರು ಆಗಿರುತ್ತಾರೆ. ಅವರದು ಸತೋ ಸಾಮಾನ್ಯ ಸ್ಥಿತಿಯನ್ನು ಹೊಂದಿರುತ್ತಾರೆ, ಸತೋ ಗುಣಿಗಳಾಗಿರುತ್ತಾರೆ. ಈ ಯುಗದಲ್ಲಿ ಶ್ರೀರಾಮ ಶ್ರೀ ಸೀತೆ ರಾಜ್ಯ ಮಾಡುವರು. ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಸತ್ಯುಗದಲ್ಲಿ 16 ಗುಣ ಸಂಪನ್ನರು, ಅದನ್ನು ಬಂಗಾರದ ಯುಗ ಎನ್ನುವರು. ಆದರೆ ತ್ರೇತಾದಲ್ಲಿ ಗುಣಗಳು 14 ಇರುತ್ತವೆ. ಗುಣದಲ್ಲಿ ಕೊರತೆ, ಅದಕ್ಕೋಸ್ಕರ ತ್ರೇತಾಯುಗವನ್ನು ಬೆಳ್ಳಿ ಯುಗ ಎಂದು ಕರೆಯುವರು. ಎಲ್ಲ ದೇವಾತ್ಮರು ಶುದ್ಧ ದಿವ್ಯ ಆಗಿರುತ್ತಾರೆ. ಆದರೆ ಪವಿತ್ರತೆಯ ಡಿಗ್ರಿ ಸ್ವಲ್ಪ ಕಡಿಮೆಯಾಗುವುದು. ಆತ್ಮನಲ್ಲಿ ದಿವ್ಯತೆ ಬೆಳಕು ಕ್ಷೀಣಿಸುವುದು. ಆದರೆ ಸುಖ ಸಂಪತ್ತಿನ ಕೊರತೆ ಇರುವುದಿಲ್ಲ. ಸತ್ಯುಗ ಹಾಗೂ ತ್ರೇತಾಯುಗ ಎರಡೂ ಸೇರಿ ಸ್ವರ್ಗ ಎನ್ನುವರು. ತ್ರೇತಾಯುಗವು 1250 ವರ್ಷ ನಡೆಯುತ್ತದೆ. ಅಲ್ಲಿ 120 ವರ್ಷ ಬಾಳುವರು, 12 ಜನ್ಮಗಳನ್ನು ಪಡೆಯುತ್ತಾರೆ. ಅದಕ್ಕೋಸ್ಕರ ಸ್ವರ್ಗವು ಸಂಪೂರ್ಣ 21 ಜನ್ಮಗಳನ್ನು ದೇವತೆಗಳು ಪಡೆಯುತ್ತಾರೆ. ಅಂದರೆ ಸುಮಾರು 2500 ವರ್ಷಗಳು ಭೂಮಿ ಮೇಲೆ ಸ್ವರ್ಗ ಇರುವುದು. ಯೋಗ ಶಕ್ತಿಯಿಂದ ಜನನ ಆಗುವುದು. ಅದಕ್ಕೋಸ್ಕರ ಯೋಗ ಅಂದರೆ ಆತ್ಮನ ಸ್ವರೂಪದಲ್ಲಿ ಸ್ಥಿತಿ ಹಾಗೂ ಪರಂಪಿತ ಪರಮಾತ್ಮನ ಸ್ಮೃತಿಯಲ್ಲಿ ತಲ್ಲೀನರಾಗಬೇಕು. ಇದೇ ಯೋಗದ ಹೆಸರಿನ ತಾತ್ಪರ್ಯ. ಈ ಸಂಸ್ಕಾರ ಪರಿವರ್ತನೆಯನ್ನು ಹೊಂದುತ್ತಾ ಇರುವುದು ಯುಗಯುಗವು ಪರಿವರ್ತನೆಗೊಳ್ಳುತ್ತಾ ಹೋಗುವುದು. ಸತ್ಯುಗದಲ್ಲಿ ದೈವಿ ಗುಣ ಸಂಪನ್ನ ವ್ಯವಹಾರ ಇರುವುದು. ಅವರು ದೇವತೆಗಳು ಸಂಪೂರ್ಣ ಸುಖ ಶಾಂತಿ ಭೋಗಿಸುವರು. ಆದರೆ ತ್ರೇತಾದಲ್ಲಿ ಸುಖ ಶಾಂತಿಯುಕ್ತ ಸತೋ ಸಾಮಾನ್ಯ ಅವಸ್ಥೆ ಇರುವುದು. ತ್ರೇತಾ ಕೊನೆಗೆ 33 ಕೋಟಿ ಜನಸಂಖ್ಯೆ ಆಗುವುದು. ದ್ವಾಪರ ಯುಗ ಇದು ತಾಮ್ರದ ಯುಗವಾಗಿದೆ. ಅನೇಕ ಜನ್ಮಗಳನ್ನು ಪಡೆಯುತ್ತಾ ತಮ್ಮನ್ನು ಮನುಷ್ಯಾತ್ಮ ದೇಹ ಹಾಗೂ ದೇಹಧಾರಿಗಳ ಸಂಘದಲ್ಲಿ ಬರುವ ಕಾರಣ ಕ್ರಮೇಣ ಸ್ವಯಂ ತಾನು ದೇಹ ಎಂದು ತಿಳಿದು ದೇಹದ ಅಭಿಮಾನದಲ್ಲಿ ಇರುವ ಅವಸ್ಥೆ ಉಂಟಾಗುವುದು. ದೇಹ ಅಭಿಮಾನ ಕಾರಣದಿಂದ ಪ್ರವೃತ್ತಿಯು ರಜೋಗುಣಿ ಸ್ಥಿತಿ ಪಡೆಯುವರು. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಮತ್ತು ಆಲಸ್ಯ ಮುಂತಾದವುಗಳಿಂದ ಅಪಮೌಲ್ಯ ಆಗಲು ಆರಂಭ ಆಗುವುದು. ವಿಕಾರಗಳಿಗೆ ಮಾನವ ವಶೀಭೂತನಾಗಿ ಕರ್ಮ ವಿಕರ್ಮಗಳು ಆಗುವು. ಇದರ ಪರಿಣಾಮ ದುಃಖ ಅಶಾಂತಿ ಭೋಗಿಸಬೇಕಾಗುವುದು. ಕ್ರಮೇಣ ದಿನಗಳು ಉರುಳಿದಂತೆ ವಿಕಾರಗಳು ಉಗ್ರರೂಪ ಗರಿಷ್ಠತೆ ಆಗುತ್ತಾ ಹೋಗುವುದು. ದುಃಖ ಅಶಾಂತಿ ಹೆಚ್ಚಾಗುತ್ತಾ ಹೋಗುತ್ತದೆ. ದ್ವಾಪರ ಯುಗದಲ್ಲಿ ಭಕ್ತಿಯ ಆರಂಭ ಶುರುವಾಗುವುದು. ಯಾವಾಗ ದ್ವಾಪರ ಯುಗ ಆರಂಭ ಆಗುವುದು, ಸ್ವರ್ಗಲೋಕ ಸಮಾಪ್ತಿಯಾಗುವುದು. ದ್ವಾಪರದಲ್ಲಿ ಜನ್ಮ ಪಡೆದು ತಮ್ಮ ಮೂಲ ಸ್ವರೂಪ ಗುಣಧರ್ಮ ಮರೆತು ಬಿಡುವರು. ದೇಹ ಎಂದು ತಿಳಿದರೂ ಪರಿಗಣಿಸುವುದರಿಂದ ವಿಕಾರಗಳ ಪ್ರವೇಶತೆ ಆಯಿತು. ಆತ್ಮರುಗಳು ಹಾಗೂ ಈ ಸೃಷ್ಟಿ ಅಥವಾ ಪ್ರಕೃತಿಯಲ್ಲಿ ಪರಸ್ಪರ ಸೂಕ್ಷ್ಮ ಸಂಬಂಧವಿದೆ. ಆತ್ಮರುಗಳು ಮೊದಲು ಶುದ್ಧ ಪವಿತ್ರ ಇದ್ದಾಗ ಈ ಜಗತ್ತು ಶುದ್ಧ ಪವಿತ್ರ ಇತ್ತು. ಯಾವಾಗ ಆತ್ಮರುಗಳು ಅಪವಿತ್ರತೆ ಅಶುದ್ಧತೆಯನ್ನು ಹೊಂದುತ್ತಾರೆ, ಆವಾಗ ಪ್ರಕೃತಿ ಕೂಡ ಅಶುದ್ಧತೆ ಹಾಗೂ ಅಪವಿತ್ರತೆಯನ್ನು ಹೊಂದುವುದು. ಆದರೆ ಸತ್ಯುಗ ತ್ರೇತಾದಲ್ಲಿ ಸಂಪತ್ತು ಸುಖ ಅಪಾರವಾಗಿತ್ತು. ಆ ಸಮಯ ಭಾರತ ಖಂಡ ಒಂದೇ ಇತ್ತು. ಸುತ್ತಲೂ ನೀರಿನಿಂದ ಆವರಿಸಿ ದ್ವೀಪವಾಗಿತ್ತು. ಯಾವಾಗ ಸ್ವರ್ಗ ಸಮಯ 2500 ವರ್ಷಗಳು ನಡೆಯಿತು, ಯುಗ ಪರಿವರ್ತನೆಯ ಪ್ರಕೃತಿಯ ಪರಿವರ್ತನೆ ಆಗುವುದು. ಒಂದು ದೊಡ್ಡ ಭೂಕಂಪವಾಗಿ ಸ್ವರ್ಗದ ಸಂಪತ್ತು ಎಲ್ಲವೂ ಮುಳುಗಿ ಹೋಯಿತು. ಅಲ್ಲಿಯ ಎಲ್ಲ ಬಂಗಾರ ಮಹಲುಗಳು ಭೂಮಿಯ ಒಳಗಡೆ ಸಮಾವೇಶ ಆಯಿತು. ಆವಾಗ ಮನುಷ್ಯರು ವಾಸಸ್ಥಾನ ಹುಡುಕುತ್ತಾ ಅರಣ್ಯ ಹಾಗೂ ಅನೇಕ ಕಡೆ ಹೊರಟು ಹೋದರು. ಭಕ್ತಿ ಆರಂಭ, ಭಗವಂತನ ಪೂಜೆ ಮಾಡುವುದು ವಿಧಾನ ಆರಂಭಗೊಂಡಿತು. ಇದು ಒಂದು ಪರಿವರ್ತನೆಯ ಸಮಯ ಎಂದು ಹೇಳಬಹುದು. ದ್ವಾಪರದಲ್ಲಿ ಪೂಜಾ ವಂದನೆ ಭಕ್ತಿ ವ್ರತಗಳು ಮಾಡುವುದು ಶುರುವಾಗುವುದು.
ಮನುಷ್ಯರು ದುಃಖಿತರಾಗಿ ಭಗವಂತನ ಹುಡುಕಾಟ ಆರಂಭವಾಯಿತು. ಓಂ ಶಾಂತಿ.